ಬ್ಯಾಕ್ ಇನ್ನು ಈ ವಾಹನಗಳ ವೇಗ ನಿಯಂತ್ರಣಕ್ಕೆ ಹೆದ್ದಾರಿ ಜೊತೆಗೆ ರಸ್ತೆಗಳಲ್ಲಿ ಹಂಪ್ಗಳನ್ನು ಹಾಕ್ತಾರೆ. ಆದರೆ ಅಗತ್ಯ ಎಲ್ಲಿರುತ್ತೋ ಅದನ್ನು ಬಿಟ್ಟು ಎಲ್ಲೆಲ್ಲೋ ಅಳವಡಿಸಿ ತೊಂದರೆ ಕೊಡ್ತಾರೆ. ಕಾರವಾರ ನಗರದಲ್ಲೂ ಕೂಡ ಕೆಲ ವರ್ಷಗಳ ಹಿಂದೆ ಹಾಕಿದ್ದಂಥ ಹಂಪ್ಸ್ನ ರಬ್ಬರ್ ಕಿತ್ತು ಹೋಗಿದೆ. ಬೋಲ್ಟ್ ನಟ್ಟುಗಳೆಲ್ಲವೂ ಕೂಡ ರಸ್ತೆ ಮೇಲೆ ಬಿದ್ದಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ವರದಿ ನಿಮ್ಮ ಮುಂದೆ. ಗಮನಿಸಬಹುದು, ನಾನೀಗ ಕಾರವಾರದ ಕಾಜುಬಾಗ್ ರಸ್ತೆಯಲ್ಲಿದ್ದೇನೆ. ಕಾಜುಬಾಗ್ ರಸ್ತೆಯಲ್ಲೂ ಕೂಡ 4 ವರ್ಷಗಳ ಹಿಂದೆ ವೇಗ ನಿಯಂತ್ರಕವನ್ನು ಹಾಕಲಾಗಿತ್ತು, ಗಮನಿಸಬಹುದು. ಆದರೆ ಕಳೆದ ಕೆಲವು ದಿನಗಳಿಂದ ಈ ಒಂದು ಹಂಪ್ನ ರಬ್ಬರ್ಗಳು ಕೂಡ ಸಂಪೂರ್ಣವಾಗಿ ಕಿತ್ತು ಹೋಗಿ ವಾಹನ ಸವಾರರಿಗೆ ತೊಂದರೆ ಆಗ್ತಾ ಇರುವಂಥದ್ದು ಗಮನಿಸಬಹುದು. ರಸ್ತೆಯ ಮೇಲ್ಭಾಗದಲ್ಲಿಯೇ ನಟ್ಟುಗಳು ಕೂಡ ಮೇಲ್ಗಡೆ ಬಂದಿದೆ. ಇದು ವಾಹನ ಸವಾರರಿಗೆ ತುಂಬ ತೊಂದರೆ ಕೂಡ ಆಗ್ತಾ ಇರುವಂಥದ್ದು. ಕಾರವಾರದಲ್ಲಿ ಕಿತ್ತು ಬಂದ ಹಂಪ್ಸ್ ನಟ್ ಬೋಲ್ಟ್ ಅಪಾಯಕ್ಕೆ ಎಡೆ ಮಾಡಿಕೊಡ್ತಾ ಇದೆ ರಣ ಭೀಕರ ರಸ್ತೆ. ಒಂದ್ ಕಡೆ ರಸ್ತೆ ಮಧ್ಯೆ ಎದ್ದು ನಿಂತಿರುವ ಬೋಲ್ಟ್ ನಟ್ಗಳು, ಇನ್ನೊಂದು ಕಡೆ ವಾಹನಗಳ ಸಂಚಾರ. ಉತ್ತರ ಕನ್ನಡ ಜಿಲ್ಲೆ ಕಾರವಾರ ನಗರದಲ್ಲಿ ಕಳೆದ 4 ವರ್ಷಗಳ ಹಿಂದೆ ವಾಹನಗಳ ವೇಗ ನಿಯಂತ್ರಣಕ್ಕೆ ಹಂಪ್ಗಳನ್ನು ಹಾಕಲಾಗಿತ್ತು. ಇದಕ್ಕಾಗಿ ಲಕ್ಷಾಂತರ ರೂಪಾಯಿ ವೆಚ್ಚ ಮಾಡಲಾಗಿತ್ತು. ಕಾಜುಭಾಗ ರಸ್ತೆ, ಕೋಡಿಭಾಗ, ಶಿವಾಜಿ ಕಾಲೇಜು ಸಮೀಪ, ನಂದನಗದ್ದ, ಹಬ್ಬುವಾಡ ಸೇರಿ ವಿವಿಧೆಡೆ ಹಂಪ್ಸ್ ಅಳವಡಿಸಲಾಗಿತ್ತು. ಆದರೆ ಹಂಪ್ಗಳ ರಬ್ಬರ್ ಕಿತ್ತು ಬಂದಿದ್ದು ಬೋಲ್ಟ್ಗಳು ಅಪಾಯಕ್ಕೆ ಎಡೆ ಮಾಡಿಕೊಡ್ತಾ ಇವೆ. ನಗರದೆಲ್ಲ ಕಡೆ ಹಂಪ್ ಹಾಕಿದ್ದಾರೆ. ಅದು ಹಂಪ್ ಹಾಕಿ 4 ವರ್ಷ ಆಗಿದೆ. ಅದು ಸರಿ ಮೇಂಟೈನ್ ಮಾಡ್ತಾ ಇಲ್ಲ. ಅದೆಲ್ಲ ರಬ್ಬರೆಲ್ಲ ಕಿತ್ತೋಗಿ ನಟ್ಟು ಹೊರಗಡೆ ಬಂದಿದೆ. ಅದರಿಂದ ಅದು ಬೈಕ್ ಸವಾರಿಗೆ ತುಂಬ ತೊಂದರೆ ಆಗ್ತಾ ಇದೆ. ಆ ನಟ್ಟಿಗೆ ತಾಗಿ ಬೈಕ್ ಪಂಚರ್ ಆಗೋದು ಅಥವಾ ಅದನ್ನು ತಪ್ಪಿಸ್ಲಿಕ್ಕೆ ಹೋಗೋಣ ಬೇರೆ ಎಕ್ಸ್ಟೆಂಡ್ ಮಾಡೋದು ಎಲ್ಲ ತುಂಬ ಆಗ್ತಾಯಿದೆ ಸರ್. ಅದರಿಂದ ಅದನ್ನು ಸರಿ ಮಾಡಬೇಕು, ಹೊಸ ಹಂಪ್ ಆಗಬೇಕಂತ ನಾವು ಮನವಿ ಮಾಡ್ತಾ ಇದ್ದೀವಿ. ಸಾಮಾನ್ಯವಾಗಿ ಶಾಲಾ ಕಾಲೇಜುಗಳು, ಆಸ್ಪತ್ರೆಗಳು, ವಸತಿ ಪ್ರದೇಶಗಳಲ್ಲಿ ಹಂಪ್ಗಳಿರಬೇಕು. ಆದರೆ ಅಗತ್ಯವಿರುವ ಕಡೆ ಬಿಟ್ಟು ಬೇರೆ ಕಡೆಗಳಲ್ಲಿ ಹಂಪ್ಸ್ ಹಾಕಿದ್ದಾರೆ ಅನ್ನೋದು ಸಾರ್ವಜನಿಕರ ಆರೋಪ. ದುರಸ್ತಿ ಮಾಡುವಂತೆ ನಗರಸಭೆ ನಾಗರಿಕರು ಮನವಿ ಸಲ್ಲಿಸಿದ್ದಾರೆ. ಪ್ರತಿನಿತ್ಯ ಬೈಕ್ ಮತ್ತು ಲಘು ವಾಹನಗಳು ಪಂಚರ್ ಆಗಿ ತೊಂದರೆ ಅನುಭವಿಸ್ತಾ ಇವೆ. ಸಂಬಂಧಿಸಿದವರು ಎಚ್ಚೆತ್ತುಕೊಳ್ಬೇಕು ಅಂತ ಆಗ್ರಹ ಮಾಡಿದ್ದಾರೆ. ಇಲ್ಲಿಂದ ಕೋಡಿಬಾಗ್ ತನಕ ಅದು ಅದರಲ್ಲಿ ಹೊಸ ಗಾಡಿಗಳ ಟೈರ್ಗಳು ಹೋಗ್ತಾ ಇದೆ, ಎಲ್ಲ ಮೇಲೆ ಬಂದಿದ್ದೇವೆ. ನಟ್ಟುಗಳೆಲ್ಲ ಮೇಲೆ ಬಂದಿದೆ. ನಟ್ಟಿನಿಂದ ಅದು ಜನ ಸೈಡಿಂದ ಹೋಗಿ ಆಕ್ಸಿಡೆಂಟೂ ಆಗ್ತಾಯಿದೆ. ಅದು ಎಲ್ಲಿ ಯೂಸ್ ಇದೆ ನೋಡಿ ಅಲ್ಲಿ ಮಾಡಬೇಕಂತ ನಾನು ಅವ್ರ ಹತ್ರ ಕೇಳ್ಕೊಳ್ತೇನೆ. ಈಗಾಗಲೇ ಶಾಲೆ ಕಡೆಗೆ ಮತ್ತು ಆಸ್ಪತ್ರೆ ಕಡೆಗೆ ಅಲ್ಲಿ ಜನರು ಅಲ್ಲಿ ಅದು ಜನ ಓಡಾಡುವ ಸ್ಥಳದಲ್ಲಿ ಅಲ್ಲೇ ಓಡಿದರೆ ಅಡ್ಡಿಲ್ಲ. ವಾಹನ ಸವಾರರಿಗೆ ತೊಂದರೆ ಉಂಟು ಮಾಡುವಂಥ ಹಂಪ್ಗಳನ್ನು ನಗರಸಭೆ ತೆರವುಗೊಳಿಸಬೇಕು. ಅಗತ್ಯವಿರುವ ಕಡೆ ಮಾತ್ರ ಹಂಪ್ ಅಳವಡಿಸಿ ವೇಗ ನಿಯಂತ್ರಿಸುವ ಕೆಲಸ ಮಾಡಬೇಕಾಗಿದೆ. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಬ್ಯಾಕ್ ಇನ್ನು ಈ ವಾಹನಗಳ ವೇಗ ನಿಯಂತ್ರಣಕ್ಕೆ ಹೆದ್ದಾರಿ ಜೊತೆಗೆ ರಸ್ತೆಗಳಲ್ಲಿ ಹಂಪ್ಗಳನ್ನು ಹಾಕ್ತಾರೆ. ಆದರೆ ಅಗತ್ಯ ಎಲ್ಲಿರುತ್ತೋ ಅದನ್ನು ಬಿಟ್ಟು ಎಲ್ಲೆಲ್ಲೋ ಅಳವಡಿಸಿ ತೊಂದರೆ ಕೊಡ್ತಾರೆ. ಕಾರವಾರ ನಗರದಲ್ಲೂ ಕೂಡ ಕೆಲ ವರ್ಷಗಳ ಹಿಂದೆ ಹಾಕಿದ್ದಂಥ ಹಂಪ್ಸ್ನ ರಬ್ಬರ್ ಕಿತ್ತು ಹೋಗಿದೆ. ಬೋಲ್ಟ್ ನಟ್ಟುಗಳೆಲ್ಲವೂ ಕೂಡ ರಸ್ತೆ ಮೇಲೆ ಬಿದ್ದಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ವರದಿ ನಿಮ್ಮ ಮುಂದೆ. ಗಮನಿಸಬಹುದು, ನಾನೀಗ ಕಾರವಾರದ ಕಾಜುಬಾಗ್ ರಸ್ತೆಯಲ್ಲಿದ್ದೇನೆ. ಕಾಜುಬಾಗ್ ರಸ್ತೆಯಲ್ಲೂ ಕೂಡ 4 ವರ್ಷಗಳ ಹಿಂದೆ ವೇಗ ನಿಯಂತ್ರಕವನ್ನು ಹಾಕಲಾಗಿತ್ತು, ಗಮನಿಸಬಹುದು. ಆದರೆ ಕಳೆದ ಕೆಲವು ದಿನಗಳಿಂದ ಈ ಒಂದು ಹಂಪ್ನ ರಬ್ಬರ್ಗಳು ಕೂಡ ಸಂಪೂರ್ಣವಾಗಿ ಕಿತ್ತು ಹೋಗಿ ವಾಹನ ಸವಾರರಿಗೆ ತೊಂದರೆ ಆಗ್ತಾ ಇರುವಂಥದ್ದು ಗಮನಿಸಬಹುದು. ರಸ್ತೆಯ ಮೇಲ್ಭಾಗದಲ್ಲಿಯೇ ನಟ್ಟುಗಳು ಕೂಡ ಮೇಲ್ಗಡೆ ಬಂದಿದೆ. ಇದು ವಾಹನ ಸವಾರರಿಗೆ ತುಂಬ ತೊಂದರೆ ಕೂಡ ಆಗ್ತಾ ಇರುವಂಥದ್ದು. ಕಾರವಾರದಲ್ಲಿ ಕಿತ್ತು ಬಂದ ಹಂಪ್ಸ್ ನಟ್ ಬೋಲ್ಟ್ ಅಪಾಯಕ್ಕೆ ಎಡೆ ಮಾಡಿಕೊಡ್ತಾ ಇದೆ ರಣ ಭೀಕರ ರಸ್ತೆ. ಒಂದ್ ಕಡೆ ರಸ್ತೆ ಮಧ್ಯೆ ಎದ್ದು ನಿಂತಿರುವ ಬೋಲ್ಟ್ ನಟ್ಗಳು, ಇನ್ನೊಂದು ಕಡೆ ವಾಹನಗಳ ಸಂಚಾರ. ಉತ್ತರ ಕನ್ನಡ ಜಿಲ್ಲೆ ಕಾರವಾರ ನಗರದಲ್ಲಿ ಕಳೆದ 4 ವರ್ಷಗಳ ಹಿಂದೆ ವಾಹನಗಳ ವೇಗ ನಿಯಂತ್ರಣಕ್ಕೆ ಹಂಪ್ಗಳನ್ನು ಹಾಕಲಾಗಿತ್ತು. ಇದಕ್ಕಾಗಿ ಲಕ್ಷಾಂತರ ರೂಪಾಯಿ ವೆಚ್ಚ ಮಾಡಲಾಗಿತ್ತು. ಕಾಜುಭಾಗ ರಸ್ತೆ, ಕೋಡಿಭಾಗ, ಶಿವಾಜಿ ಕಾಲೇಜು ಸಮೀಪ, ನಂದನಗದ್ದ, ಹಬ್ಬುವಾಡ ಸೇರಿ ವಿವಿಧೆಡೆ ಹಂಪ್ಸ್ ಅಳವಡಿಸಲಾಗಿತ್ತು. ಆದರೆ ಹಂಪ್ಗಳ ರಬ್ಬರ್ ಕಿತ್ತು ಬಂದಿದ್ದು ಬೋಲ್ಟ್ಗಳು ಅಪಾಯಕ್ಕೆ ಎಡೆ ಮಾಡಿಕೊಡ್ತಾ ಇವೆ. ನಗರದೆಲ್ಲ ಕಡೆ ಹಂಪ್ ಹಾಕಿದ್ದಾರೆ. ಅದು ಹಂಪ್ ಹಾಕಿ 4 ವರ್ಷ ಆಗಿದೆ. ಅದು ಸರಿ ಮೇಂಟೈನ್ ಮಾಡ್ತಾ ಇಲ್ಲ. ಅದೆಲ್ಲ ರಬ್ಬರೆಲ್ಲ ಕಿತ್ತೋಗಿ ನಟ್ಟು ಹೊರಗಡೆ ಬಂದಿದೆ. ಅದರಿಂದ ಅದು ಬೈಕ್ ಸವಾರಿಗೆ ತುಂಬ ತೊಂದರೆ ಆಗ್ತಾ ಇದೆ. ಆ ನಟ್ಟಿಗೆ ತಾಗಿ ಬೈಕ್ ಪಂಚರ್ ಆಗೋದು
ಅಥವಾ ಅದನ್ನು ತಪ್ಪಿಸ್ಲಿಕ್ಕೆ ಹೋಗೋಣ ಬೇರೆ ಎಕ್ಸ್ಟೆಂಡ್ ಮಾಡೋದು ಎಲ್ಲ ತುಂಬ ಆಗ್ತಾಯಿದೆ ಸರ್. ಅದರಿಂದ ಅದನ್ನು ಸರಿ ಮಾಡಬೇಕು, ಹೊಸ ಹಂಪ್ ಆಗಬೇಕಂತ ನಾವು ಮನವಿ ಮಾಡ್ತಾ ಇದ್ದೀವಿ. ಸಾಮಾನ್ಯವಾಗಿ ಶಾಲಾ ಕಾಲೇಜುಗಳು, ಆಸ್ಪತ್ರೆಗಳು, ವಸತಿ ಪ್ರದೇಶಗಳಲ್ಲಿ ಹಂಪ್ಗಳಿರಬೇಕು. ಆದರೆ ಅಗತ್ಯವಿರುವ ಕಡೆ ಬಿಟ್ಟು ಬೇರೆ ಕಡೆಗಳಲ್ಲಿ ಹಂಪ್ಸ್ ಹಾಕಿದ್ದಾರೆ ಅನ್ನೋದು ಸಾರ್ವಜನಿಕರ ಆರೋಪ. ದುರಸ್ತಿ ಮಾಡುವಂತೆ ನಗರಸಭೆ ನಾಗರಿಕರು ಮನವಿ ಸಲ್ಲಿಸಿದ್ದಾರೆ. ಪ್ರತಿನಿತ್ಯ ಬೈಕ್ ಮತ್ತು ಲಘು ವಾಹನಗಳು ಪಂಚರ್ ಆಗಿ ತೊಂದರೆ ಅನುಭವಿಸ್ತಾ ಇವೆ. ಸಂಬಂಧಿಸಿದವರು ಎಚ್ಚೆತ್ತುಕೊಳ್ಬೇಕು ಅಂತ ಆಗ್ರಹ ಮಾಡಿದ್ದಾರೆ. ಇಲ್ಲಿಂದ ಕೋಡಿಬಾಗ್ ತನಕ ಅದು ಅದರಲ್ಲಿ ಹೊಸ ಗಾಡಿಗಳ ಟೈರ್ಗಳು ಹೋಗ್ತಾ ಇದೆ, ಎಲ್ಲ ಮೇಲೆ ಬಂದಿದ್ದಾವೆ. ನಟ್ಟುಗಳೆಲ್ಲ ಮೇಲೆ ಬಂದಿದೆ. ನಟ್ಟಿನಿಂದ ಅದು ಜನ ಸೈಡಿಂದ ಹೋಗಿ ಆಕ್ಸಿಡೆಂಟೂ ಆಗ್ತಾಯಿದೆ. ಅದು ಎಲ್ಲಿ ಯೂಸ್ ಇದೆ ನೋಡಿ ಅಲ್ಲಿ ಮಾಡಬೇಕಂತ ನಾನು ಅವ್ರ ಹತ್ರ ಕೇಳ್ಕೊಳ್ತೇನೆ. ಈಗಾಗಲೇ ಶಾಲೆ ಕಡೆಗೆ ಮತ್ತು ಆಸ್ಪತ್ರೆ ಕಡೆಗೆ ಅಲ್ಲಿ ಜನರು ಅಲ್ಲಿ ಅದು ಜನ ಓಡಾಡುವ ಸ್ಥಳದಲ್ಲಿ ಅಲ್ಲೇ ಓಡಿದರೆ ಅಡ್ಡಿಲ್ಲ. ವಾಹನ ಸವಾರರಿಗೆ ತೊಂದರೆ ಉಂಟು ಮಾಡುವಂಥ ಹಂಪ್ಗಳನ್ನು ನಗರಸಭೆ ತೆರವುಗೊಳಿಸಬೇಕು. ಅಗತ್ಯವಿರುವ ಕಡೆ ಮಾತ್ರ ಹಂಪ್ ಅಳವಡಿಸಿ ವೇಗ ನಿಯಂತ್ರಿಸುವ ಕೆಲಸ ಮಾಡಬೇಕಾಗಿದೆ. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಇನ್ನು ಈ ವಾಹನಗಳ ವೇಗ ನಿಯಂತ್ರಣಕ್ಕೆ ಹೆದ್ದಾರಿ ಜೊತೆಗೆ ರಸ್ತೆಗಳಲ್ಲಿ ಹಂಪ್ಗಳನ್ನು ಹಾಕ್ತಾರೆ. ಆದರೆ ಅಗತ್ಯ ಎಲ್ಲಿರುತ್ತೋ ಅದನ್ನು ಬಿಟ್ಟು ಎಲ್ಲೆಲ್ಲೋ ಅಳವಡಿಸಿ ತೊಂದರೆ ಕೊಡ್ತಾರೆ. ಕಾರವಾರ ನಗರದಲ್ಲೂ ಕೂಡ ಕೆಲ ವರ್ಷಗಳ ಹಿಂದೆ ಹಾಕಿದ್ದಂಥ ಹಂಪ್ಸ್ನ ರಬ್ಬರ್ ಕಿತ್ತು ಹೋಗಿದೆ. ಬೋಲ್ಟ್ ನಟ್ಟುಗಳೆಲ್ಲವೂ ಕೂಡ ರಸ್ತೆ ಮೇಲೆ ಬಿದ್ದಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ವರದಿ ನಿಮ್ಮ ಮುಂದೆ. ಗಮನಿಸಬಹುದು, ನಾನೀಗ ಕಾರವಾರದ ಕಾಜುಬಾಗ್ ರಸ್ತೆಯಲ್ಲಿದ್ದೇನೆ. ಕಾಜುಬಾಗ್ ರಸ್ತೆಯಲ್ಲೂ ಕೂಡ 4 ವರ್ಷಗಳ ಹಿಂದೆ ವೇಗ ನಿಯಂತ್ರಕವನ್ನು ಹಾಕಲಾಗಿತ್ತು, ಗಮನಿಸಬಹುದು. ಆದರೆ ಕಳೆದ ಕೆಲವು ದಿನಗಳಿಂದ ಈ ಒಂದು ಹಂಪ್ನ ರಬ್ಬರ್ಗಳು ಕೂಡ ಸಂಪೂರ್ಣವಾಗಿ ಕಿತ್ತು ಹೋಗಿ ವಾಹನ ಸವಾರರಿಗೆ ತೊಂದರೆ ಆಗ್ತಾ ಇರುವಂಥದ್ದು ಗಮನಿಸಬಹುದು. ರಸ್ತೆಯ ಮೇಲ್ಭಾಗದಲ್ಲಿಯೇ ನಟ್ಟುಗಳು ಕೂಡ ಮೇಲ್ಗಡೆ ಬಂದಿದೆ. ಇದು ವಾಹನ ಸವಾರರಿಗೆ ತುಂಬ ತೊಂದರೆ ಕೂಡ ಆಗ್ತಾ ಇರುವಂಥದ್ದು. ಕಾರವಾರದಲ್ಲಿ ಕಿತ್ತು ಬಂದ ಹಂಪ್ಸ್, ನಟ್ ಬೋಲ್ಟ್ ಅಪಾಯಕ್ಕೆ ಎಡೆ ಮಾಡಿಕೊಡ್ತಾ ಇದೆ ರಣ ಭೀಕರ ರಸ್ತೆ. ಒಂದ್ ಕಡೆ ರಸ್ತೆ ಮಧ್ಯೆ ಎದ್ದು ನಿಂತಿರುವ ಬೋಲ್ಟ್ ನಟ್ಗಳು, ಇನ್ನೊಂದು ಕಡೆ ವಾಹನಗಳ ಸಂಚಾರ. ಉತ್ತರ ಕನ್ನಡ ಜಿಲ್ಲೆ ಕಾರವಾರ ನಗರದಲ್ಲಿ ಕಳೆದ 4 ವರ್ಷಗಳ ಹಿಂದೆ ವಾಹನಗಳ ವೇಗ ನಿಯಂತ್ರಣಕ್ಕೆ ಹಂಪ್ಗಳನ್ನು ಹಾಕಲಾಗಿತ್ತು. ಇದಕ್ಕಾಗಿ ಲಕ್ಷಾಂತರ ರೂಪಾಯಿ ವೆಚ್ಚ ಮಾಡಲಾಗಿತ್ತು. ಕಾಜುಭಾಗ ರಸ್ತೆ, ಕೋಡಿಭಾಗ, ಶಿವಾಜಿ ಕಾಲೇಜು ಸಮೀಪ, ನಂದನಗದ್ದ, ಹಬ್ಬುವಾಡ ಸೇರಿ ವಿವಿಧೆಡೆ ಹಂಪ್ಸ್ ಅಳವಡಿಸಲಾಗಿತ್ತು. ಆದರೆ ಹಂಪ್ಗಳ ರಬ್ಬರ್ ಕಿತ್ತು ಬಂದಿದ್ದು ಬೋಲ್ಟ್ಗಳು ಅಪಾಯಕ್ಕೆ ಎಡೆ ಮಾಡಿಕೊಡ್ತಾ ಇವೆ. ನಗರದೆಲ್ಲ ಕಡೆ ಹಂಪ್ ಹಾಕಿದ್ದಾರೆ. ಅದು ಹಂಪ್ ಹಾಕಿ 4 ವರ್ಷ ಆಗಿದೆ. ಅದು ಸರಿ ಮೇಂಟೈನ್ ಮಾಡ್ತಾ ಇಲ್ಲ. ಅದೆಲ್ಲ ರಬ್ಬರೆಲ್ಲ ಕಿತ್ತೋಗಿ ನಟ್ಟು ಹೊರಗಡೆ ಬಂದಿದೆ. ಅದರಿಂದ ಅದು ಬೈಕ್ ಸವಾರಿಗೆ ತುಂಬ ತೊಂದರೆ ಆಗ್ತಾಯಿದೆ. ಆ ನಟ್ಟಿಗೆ ತಾಗಿ ಬೈಕ್ ಪಂಚರ್ ಆಗೋದು ಅಥವಾ ಅದನ್ನು ತಪ್ಪಿಸ್ಲಿಕ್ಕೆ ಹೋಗೋಣ ಬೇರೆ ಎಕ್ಸ್ಟೆಂಡ್ ಮಾಡೋದು ಎಲ್ಲ ತುಂಬ ಆಗ್ತಾಯಿದೆ ಸರ್. ಅದರಿಂದ ಅದನ್ನು ಸರಿ ಮಾಡಬೇಕು, ಹೊಸ ಹಂಪ್ ಆಗಬೇಕಂತ ನಾವು ಮನವಿ ಮಾಡ್ತಾ ಇದ್ದೀವಿ. ಸಾಮಾನ್ಯವಾಗಿ ಶಾಲಾ ಕಾಲೇಜುಗಳು, ಆಸ್ಪತ್ರೆಗಳು, ವಸತಿ ಪ್ರದೇಶಗಳಲ್ಲಿ ಹಂಪ್ಗಳಿರಬೇಕು. ಆದರೆ ಅಗತ್ಯವಿರುವ ಕಡೆ ಬಿಟ್ಟು ಬೇರೆ ಕಡೆಗಳಲ್ಲಿ ಹಂಪ್ಸ್ ಹಾಕಿದ್ದಾರೆ ಅನ್ನೋದು ಸಾರ್ವಜನಿಕರ ಆರೋಪ. ದುರಸ್ತಿ ಮಾಡುವಂತೆ ನಗರಸಭೆ ನಾಗರಿಕರು ಮನವಿ ಸಲ್ಲಿಸಿದ್ದಾರೆ. ಪ್ರತಿನಿತ್ಯ ಬೈಕ್ ಮತ್ತು ಲಘು ವಾಹನಗಳು ಪಂಚರ್ ಆಗಿ ತೊಂದರೆ ಅನುಭವಿಸ್ತಾ ಇವೆ. ಸಂಬಂಧಿಸಿದವರು ಎಚ್ಚೆತ್ತುಕೊಳ್ಬೇಕು ಅಂತ ಆಗ್ರಹ ಮಾಡಿದ್ದಾರೆ. ಇಲ್ಲಿಂದ ಕೋಡಿಬಾಗ್ ತನಕ ಅದು ಅದರಲ್ಲಿ ಹೊಸ ಗಾಡಿಗಳ ಟೈರ್ಗಳು ಹೋಗ್ತಾ ಇದೆ, ಎಲ್ಲ ಮೇಲೆ ಬಂದಿದ್ದಾವೆ. ನಟ್ಟುಗಳೆಲ್ಲ ಮೇಲೆ ಬಂದಿದೆ. ನಟ್ಟಿನಿಂದ ಅದು ಜನ ಸೈಡಿಂದ ಹೋಗಿ ಆಕ್ಸಿಡೆಂಟೂ ಆಗ್ತಾಯಿದೆ. ಅದು ಎಲ್ಲಿ ಯೂಸ್ ಇದೆ ನೋಡಿ ಅಲ್ಲಿ ಮಾಡಬೇಕಂತ ನಾನು ಅವ್ರ ಹತ್ರ ಕೇಳ್ಕೊಳ್ತೇನೆ. ಈಗಾಗಲೇ ಶಾಲೆ ಕಡೆಗೆ ಮತ್ತು ಆಸ್ಪತ್ರೆ ಕಡೆಗೆ ಅಲ್ಲಿ ಜನರು ಅಲ್ಲಿ ಅದು ಜನ ಓಡಾಡುವ ಸ್ಥಳದಲ್ಲಿ ಅಲ್ಲೇ ಓಡಿದರೆ ಅಡ್ಡಿಲ್ಲ. ವಾಹನ ಸವಾರರಿಗೆ ತೊಂದರೆ ಉಂಟು ಮಾಡುವಂಥ ಹಂಪ್ಗಳನ್ನು ನಗರಸಭೆ ತೆರವುಗೊಳಿಸಬೇಕು. ಅಗತ್ಯವಿರುವ ಕಡೆ ಮಾತ್ರ ಹಂಪ್ ಅಳವಡಿಸಿ ವೇಗ ನಿಯಂತ್ರಿಸುವ ಕೆಲಸ ಮಾಡಬೇಕಾಗಿದೆ. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ.